ಆನೇಕಲ್ ಪಟ್ಟಣದಲ್ಲಿರುವ ಎಎಸ್ಪಿ ಆಟದ ಮೈದಾನದಲ್ಲಿ ಡಾಕ್ಟರ್ ಬಿ ಮದ್ದೂರಣ್ಣ ಯುವ ಬ್ರಿಗೇಡ್ ವತಿಯಿಂದ ಆಯೋಜಿಸಲಾಗಿದ್ದ ಆನೇಕಲ್ ಕ್ಷೇತ್ರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಹುಸ್ಕೂರು ಮದ್ದೂರಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಮಾತನಾಡಿ, ಕ್ರೀಡೆಯು ಕೇವಲ ಗೆಲುವು ಸೋಲಿನ ಸ್ಪರ್ಧೆಯಲ್ಲ, ಉತ್ತಮ ವ್ಯಕ್ತಿತ್ವವನ್ನು ರೂಪಿಸುವ ಸಾಧನವಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ಆಟಗಾರನು ಕ್ರೀಡಾ ಮನೋಭಾವದಿಂದ ಆಟವಾಡಬೇಕು ಎಂದು ಹೇಳಿದರು. ಕ್ರೀಡೆಯು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ಶಿಸ್ತು, ಆತ್ಮವಿಶ್ವಾಸ, ಸಹಕಾರ, ನಾಯಕತ್ವ ಮತ್ತು ಪರಸ್ಪರ ಗೌರವದಂತಹ ಉತ್ತಮ ಗುಣಗಳನ್ನು ಬೆಳೆಸುತ್ತದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕೃಷಿಕ್ ಹುಸ್ಕೂರು ಧ್ರುವ ಮದ್ದೂರಪ್ಪ, ರಾಯಸಂದ್ರ ಮಣಿಕಂಠ, ಶೆಟ್ಟಹಳ್ಳಿ ಅಮಿತ್, ಆನೇಕಲ್ ಮುಖೇಶ್, ಚೂಡಸಂದ್ರ ದರ್ಶನ್, ಶಶಾಂಕ್ ರವರು ವಹಿಸಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಂಚನಹಳ್ಳಿ ಸುಬ್ರಹ್ಮಣಿ, ಬಿಜೆಪಿ ಯುವ ಮೋರ್ಚಾದ ತಾಲೂಕು ಅಧ್ಯಕ್ಷ ಜಿಗಳ ರಾಕೇಶ್ ರೆಡ್ಡಿ, ರಾಯಸಂದ್ರ ಶಂಕರಪ್ಪ, ಸಿಡಿಹೊಸಕೋಟೆ ಮುನಿಕೃಷ್ಣ, ವಕೀಲರಾದ ಶಿವರಾಜ್, ಅಗ್ನಿ ವೆಂಕಟೇಶ್, ನಾಗನಾಯಕನಹಳ್ಳಿ ಅಂಬರೀಶ್, ಚೂಡಸಂದ್ರ ಮಧುಸೂದನ್, ಚಂದಾಪುರ ಸರ್ಕಲ್ ವೆಂಕಿ, ಸುಜಯ್ ಹಾಗೂ ಕ್ರೀಡಾಪಟುಗಳು ಭಾಗವಹಿಸಿದ್ರು.
ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಎಲ್ಲ ಕಡೆಯೂ ಕೂಡ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಹಿಂದಿನ ದಿನಗಳಲ್ಲಿ ಈ ಕ್ರಿಕೆಟ್ ಕ್ರೀಡೆ ಅಂದರೆ ಏನಂತ ಹೇಳಿದ್ರೆ ಬೆಂಗಳೂರಿಗೆ ಸೀಮಿತವಾಗಿದ್ದಂಥ ಒಂದು ಕ್ರೀಡೆ ಅಂತ ಇದೆ. ಆದರೆ ಈಗಿನ ದಿನಗಳಲ್ಲಿ ಹಳ್ಳಿಯಲ್ಲಿಯೂ ಕೂಡ ಈ ಒಂದು ಕ್ರೀಡಾಕೂಟಗಳನ್ನು ಏರ್ಪಡಿಸಿದ ಮುಖಾಂತರ ಯುವಕರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನಮ್ಮ ಎಲ್ಲ ಗ್ರಾಮಗಳು ಕೂಡ ಗ್ರಾಮೀಣ ಪಂಚಾಯತಿ ಭಾಗದಲ್ಲಿ ಮತ್ತು ಮುನ್ಸಿಪಾಲ್ಟಿ ಭಾಗದಲ್ಲಿ ಈ ರೀತಿಯಾಗಿ ಹೆಸರನ್ನು ಇಟ್ಟು ಇದನ್ನು ಮಾಡ್ತಕ್ಕಂಥದ್ದು ತುಂಬ ಸಂತೋಷ ವಿಷಯ. ಆಟ ಅಂದರೆ ಗೆಲ್ಲಬಹುದು, ಮುಖ್ಯ ಅಲ್ಲೇ ಅಲ್ಲ. ಆಟ ಆಡೋದು ತುಂಬ ಮುಖ್ಯ, ಆಟದಲ್ಲಿ ಭಾಗವಹಿಸೋದು ತುಂಬ ಮುಖ್ಯ. ಅದರಿಂದ ಈ ಎಲ್ಲ ಯುವಕರು ಕೂಡ ಇವತ್ತು 21 ತಂಡಗಳು ಈ ಪಾಠದಲ್ಲಿ ಒಂದು ಆನೇಕಲ್ನ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಗಳು ಬಂದಿದ್ದಾರೆ. ಯಾರಿಗೆ ಎಲ್ಲ ನಮ್ಮವರಿಂದ ಎಲ್ಲರೂ ಕೂಡ ಶುಭವಾಗಿ ಅವರ ಪುತ್ರ ಪ್ರಥಮ ಬಾರಿಗೆ ಕುಶಿಕ್ ಹಾಗೂ ಅವರ ಸ್ನೇಹಿತರು ಎಲ್ಲರೂ ಸೇರಿ ಪ್ರಥಮ ಬಾರಿಗೆ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಸಣ್ಣ ಪುಟ್ಟ ಏನಾದರೂ ತಪ್ಪಿದರೆ ಎಲ್ಲರಿಗೂ ಕ್ಷಮಿಸಿ, ಯಾಕಂದರೆ ಅನುಭವ ಇಲ್ಲ, ಪ್ರಥಮ ಬಾರಿ ಮಾಡ್ತಾ ಇದ್ದಾರೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ BJP ರಾಜ್ಯ ಯುವ ಘಟಕದ 4 ಯುವ ಘಟಕದ ಅಧ್ಯಕ್ಷರಾದಂಥ ರಾಕೇಶ್ ರೆಡ್ಡಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಹಾಗೂ ನನ್ನ ಸ್ನೇಹಿತರಾದಂಥ ಸಿಡಿವಸ್ಕೋಟೆ ಮುನಿಕೃಷ್ಣವರು, ಗ್ರಾಮ ಪಂಚಾಯತಿ ಚಕ್ರಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಮುನಿಕೃಷ್ಣವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ರಾಜ್ಯ ಉಪಾಧ್ಯಕ್ಷ ಜಯ ಕರ್ನಾಟಕ ಅಂಬರೀಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಮೈಸಂದ್ರ ಗ್ರಾಮ ಪಂಚಾಯತಿ ಯಲ್ಲಪ್ಪನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಸುಜಯ್ ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಹಾಗೂ ನಾಗೇಶ್ ಅವರು, ಹಾಗೂ ತಳಿ ಭಾಗದಿಂದ ನಮ್ಮ ರಾಜು ಅವರು, ಅಂಬರೀಶ್ ಅವರು, ನಮ್ಮ ತಾಲೂಕು ಅಪ್ಪು ಯುವ ಬ್ರಿಗೇಡ್ ಅಧ್ಯಕ್ಷರಾದಂಥ ಸತೀಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಲ್ಲಪ್ಪನವರು ಬಂದಿದ್ದಾರೆ. ದಿಲೀಪ್, ನಮ್ಮ ಅಡ್ವೊಕೇಟ್ ದಿಲೀಪ್ ಅವರು ಬಂದಿದ್ದಾರೆ. ಪ್ರಕಾಶ್ ಅವರು ಬಂದಿದ್ದಾರೆ. ಎಲ್ಲರಿಗೂ ವಂದಿಸ್ತಾ ಇವತ್ತು ಕ್ರಿಕೆಟ್ ಪಂದ್ಯಾವಳಿಗಳು AKP ಪಂದ್ಯಾವಳಿಗಳು ಇವತ್ತು ಏನು ಆಯೋಜನೆ ಮಾಡಿದ್ದಾರೆ. ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಇವತ್ತು 2ನೇ ದಿನ ಕ್ರಿಕೆಟ್ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡಗಳನ್ನು ಅಭಿನಂದಿಸ್ತಾ ಹೆಚ್ಚು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಈ ಕ್ರಿಕೆಟ್ ಪಂದ್ಯಗಳನ್ನು ವೀಕ್ಷಣೆ ಮಾಡಬೇಕು. ಹಾಗಾಗಿ ಎಲ್ಲರಿಗೂ ವಂದಿಸ್ತಾ ಮಾತಾಡೋ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಆನೇಕಲ್ ಕ್ಷೇತ್ರ ಪ್ರೀಮಿಯಂ ಲೀಗ್ ಪಂದ್ಯಾವಳಿಗಳು ನಮ್ಮ ಎಲ್ಲ ಯುವ ಮಿತ್ರರು ಕೂಡ ಸೇರಿ ಇವತ್ತು ಈ ಒಂದು ಪಂದ್ಯಾವಳಿಗಳನ್ನು ಆಯೋಜಿಸಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಇವತ್ತು ಕ್ರಿಕೆಟ್ಗೆ ಪ್ರೋತ್ಸಾಹವನ್ನು ಎಲ್ಲ ಕಡೆಯೂ ಕೂಡ ಯುವಕರೇ ಟೀಮ್ ಕಟ್ಟಿಕೊಂಡು ಅದು ಯುವಕರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಬೇಕು, ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ಇದು ಇದೇ ರೀತಿಯಾಗಿ ಮುಂದುವರಿಬೇಕು. ಯಾರ್ಯಾರ ಹಣೆ ಬರೋ ಏನೇನಿದೆ ಗೊತ್ತಿಲ್ಲ, ಯಾಕೆಂತೇಳಿದ್ರೆ ಇವತ್ತು ಇಲ್ಲಿ ಆಡ್ತಾ ಇರ್ತಾರೆ, ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಗ್ತದೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಒಂದು ಅವಕಾಶಗಳು ಕೂಡ ಸಿಗ್ತವೆ. ಯಾರು ಕೂಡ ಆಟದಲ್ಲಿ ಶ್ರದ್ಧೆಯಿಂದ ಮುಂದೆ ನುಗ್ತಾ ಇದ್ದಾರೆ, ಯಾವತ್ತೂ ಒಂದು ಸಾರಿ ಎಲ್ಲ ಮಟ್ಟದಲ್ಲೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಕೂಡ ಶುಭವನ್ನು ಕೋರ್ತಾರೆ. ಹಳ್ಳಿಯಿಂದ ಡಿಲ್ಲಿಯವರೆಗೆ ಏನು ಹಳ್ಳಿ ಭಾಗದಲ್ಲಿ ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇರುತ್ತೆ ಅಂತೇಳಿ ಗೊತ್ತಾಗಲ್ಲ. ಈ ರೀತಿಯಂತಹ ಕ್ರೀಡಾಕೂಟಗಳನ್ನು ಏರ್ಪಡಿಸಿದಂಥ ಸಂದರ್ಭದಲ್ಲಿ ಮಾತ್ರನೇ ಅವರ ಪ್ರತಿಭೆಗಳನ್ನು ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇಂತಹ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದಷ್ಟು ಹೆಚ್ಚಿನ ಪ್ರತಿಭೆಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಈ ದಿನ ತಾಲೂಕು ಲೆವೆಲಲ್ಲಿ ಆಡ್ತಾರೆ, ಮತ್ತು ಜಿಲ್ಲಾ ಲೆವೆಲಲ್ಲಿ ಆಡ್ತಾರೆ, ಮತ್ತು ರಾಜ್ಯ ಮಟ್ಟದಲ್ಲಿ ಆಡ್ತಾರೆ, ಮತ್ತು ನ್ಯಾಷನಲ್ ಲೆವೆಲಲ್ಲೂ ಸಹ ಆಡ್ತಾರೆ. ಎಲ್ರಿಗೂ ಶುಭವಾಗಲಿ ಅಂತೇಳಿ ನಮ್ಮ ಮನೆಯ ಮಕ್ಕಳು ಕೃಷಿಕ್ ಮತ್ತು ವಿಜಯ್ ರಾಯಚಂದ್ರ ಶಂಕರಣ್ಣವರ ಮಗ ಮತ್ತು ನಮ್ಮ ಅಗ್ನಿ ಟೈಮ್ಸ್ ಪತ್ರಿಕೆ ಮಾಲೀಕರಾದಂಥ ವೆಂಕಟೇಶಣ್ಣವರ ಮಗ ಕೃಷಿಕರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನಿನ್ನೆಯಿಂದ ಶನಿವಾರ ಮತ್ತು ಇವತ್ತು 2 ದಿವಸದಿಂದ ಆನೇಕಲ್ ಕ್ಷೇತ್ರ ಪ್ರೀಮಿಯಂ ಲೀಗ್ ಕ್ರಿಕೆಟ್ ಲೀಗ್ ಟೂರ್ನಿಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಇಂಥ ಒಂದು ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಸೋ ಒಂದು ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈ ಒಂದು ಕ್ರಿಕೆಟ್ ಲೀಗ್ಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿರ್ತಕ್ಕಂಥದ್ದು ನಮ್ಮ ಆನೇಕಲ್ ಜನಪ್ರಿಯ ಶಾಸಕರಂಥ ಬಿ ಶಿವಣ್ಣ ಸಾಹೇಬರು. ಅದೇ ರೀತಿ ಯುವಕರ ಕಣ್ಮಣಿ ಈ ಒಂದು ಕಾರ್ಯಕ್ರಮ ಮೂಲನೇ ನಮ್ಮ ಉಸ್ಕೂರು ಮುದ್ರಣ್ಣ ಅಂತ ಹೇಳ್ಬೋದು. ಅವರ ಒಂದು
ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತು ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮ. ಅವರಿಗೆ ಭಗವಂತ ಉಸ್ಕೂರು ಮುದ್ರಣ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇಂಥ ಒಂದು ಕ್ರೀಡಾಕೂಟಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಿ, ಅವ್ರು ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಧೀಮಂತ ನಾಯಕ ಯುವಕರ ಆಶಾಕಿರಣ ನಮ್ಮ ಅಚ್ಚುಮೆಚ್ಚಿನ ಮುದ್ರಣ್ಣವರು ಮಾರ್ಗದರ್ಶನದಲ್ಲಿ, ನಮ್ಮ ವೆಂಕಟೇಶಣ್ಣವರ ಮಾರ್ಗದರ್ಶನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಇನ್ನೂ ವರ್ಷ ಮುಂದುವರಿಲಿ, ಅವರಿಗೆ ದೇವರು ಆರೋಗ್ಯ ಆಗಿಸಿಕೊಟ್ಟು ಹೆಚ್ಚಿನ ಒಳ್ಳೆಯ ಶಕ್ತಿ ಕೊಡಲಿ ಎಂದು ಮನವಿ ಮಾಡಿಕೊಳ್ತಾ ಇದ್ದೀನಿ.